ಈ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ನಾವು ಹೇಳಿದ್ದೀವಿ 1,50,00,000 ಗಿಡಗಳನ್ನು ಬೆಳೆಸಿ ಅವನ ಪಾಲನೆ ಪೋಷಣೆ ಮಾಡ್ತಾಯಿದ್ವಿ. ಮತ್ತು ನಾವು ಸರ್ವೈವಲ್ ರೇಟ್ ನೋಡಿದ 90% ಸರ್ವೈವಲ್ ರೇಟ್ ಇದೆ. ಮೂರು ಅರಣ್ಯ ವಿಭಾಗಗಳು, ಸಾಮಾಜಿಕ ಅರಣ್ಯ ಇಲಾಖೆ ಹಾಗೂ ಪ್ರಾದೇಶಿಕ ಅರಣ್ಯ ಇಲಾಖೆ ಹಾಗೂ KBJNL ಆಲಮಟ್ಟಿ ಫಾರೆಸ್ಟ್ ಡಿವಿಷನ್ದವರು, ಇವರು 3 ಜನ ನಮಗೆ ವರ್ಷಕ್ಕೆ 20 ಲಕ್ಷ ಸಸಿಗಳನ್ನು ಕೊಡ್ತಿದ್ದರು. ಈ ಸಸಿಗಳು ಅಗದಿ ಹೇರಳವಾಗಿ ಎಲ್ಲರಿಗೆ ಲಭ್ಯವಾಗುತ್ತಿವೆ. ಹೆಂಗಪ್ಪ ಅಂತಂದರೆ, ಮತ್ತು ಇವು ಇನ್ನೊಂದು ಗೌರ್ಮೆಂಟ್ ನರ್ಸರೀಸ್, ಯಾವ ಪ್ರೈವೇಟ್ ನರ್ಸರೀಸಲ್ಲಿ ನಾವು ಸಸಿಗಳನ್ನು ಈ ವೃಕ್ಷ ಅಭಿಯಾನದಲ್ಲಿ ತಗೊಂಡಿಲ್ಲ. ಇವೆಲ್ಲ ಸಸಿಗಳನ್ನು ಸರ್ಕಾರದಿಂದ ಮತ್ತು ರಿಯಾಯಿತಿ ದರದಲ್ಲಿ ಎಲ್ಲರಿಗೆ ನಾವು ಹಂಚಿದ್ದೇವೆ. ರಿಯಾಯಿತಿ ದರ ಅಂದರೆ ಈಗ ಸಸಿಗಳಲ್ಲಿ ವಿವಿಧ ಸೈಜಿನ ಸಸಿಗಳು, ಚಿಕ್ಕ ಸೈಜು, ಮೀಡಿಯಮ್ ಸೈಜ್, ದೊಡ್ಡ ಸೈಜು. ಈ ಸೈಜ್ ಎಲ್ಲ ಅಗದಿ ರಿಯಾಯಿತಿ ದರದಲ್ಲಿ ₹3, ₹5, ಆಮೇಲೆ ₹10, ₹25 ಇದರಂತೆ ಈ ಸಾಕಷ್ಟು ಸಸಿಗಳನ್ನು ಎಲ್ಲರಿಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ರಿಯಾಯಿತಿ ಸಸಿಯಲ್ಲಿ ಸಿಗುವುದಂದರೆ ಮತ್ತು ಯಾರಿಗೂ ಹಿಂಗೆ ಪುಕ್ಕಟಾಗಿ ಸಸಿಯನ್ನು ಕೊಡುವಂಥ ಒಂದು ಯಾವ ಕೆಲಸ ಮಾಡಿಲ್ಲ. ಮಂದಿಗೆ ಅದರ ಬಗ್ಗೆ ಅದರ ಬೆಲೆ ಗುರುತಿಲ್ಲದೆ ರಿಯಾಯಿತಿ ದರದಲ್ಲಿ ಕೊಟ್ಟು ಅದನ್ನು ಎಲ್ಲರಿಗೆ ಮುಟ್ಟಿಸುವಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಒಂದು ಕೋಟೆ ವೃಕ್ಷ ಅಭಿಯಾನದಲ್ಲಿ ವಿಜಯಪುರದಲ್ಲಿ 3 ಅರಣ್ಯ ವಿಭಾಗ ಕೂಡಿಕೊಂಡು ಕನಿಷ್ಠ ಒಂದು 300ಕ್ಕಿಂತ ಹೆಚ್ಚು ಬ್ಲಾಕ್ ಪ್ಲಾಂಟೇಷನ್ ಮಾಡಿದ್ರು. ಒಂದು ಬ್ಲಾಕ್ ಪ್ಲಾಂಟೇಷನಲ್ಲಿ 1,000ರಿಂದ 3,000 ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಇಂಥ ಒಂದು 300 ಆಗಿವೆ. ಮತ್ತು ಅತಿ ದೊಡ್ಡ ಬ್ಲಾಕ್ ಪ್ಲಾಂಟೇಷನ್ ಬಿಜಾಪುರದಲ್ಲಿ ಆಗಿದ್ದು ಅಂದರೆ ಅದರಲ್ಲಿ 2 ಪ್ರಮುಖ ವಿಷಯಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ವಿ. ಒಂದನೇದು ಯಾವುದಪ್ಪ ಅಂದರೆ, ನಮ್ಮ ಬೂತ್ನಾಳ ಕೆರೆ ಹಿಂಬದಿಯಲ್ಲಿ ಕರಾಡದೊಡ್ಡಿಯ ಒಂದು ಮಾನವ ನಿರ್ಮಿತ ಅರಣ್ಯ ಪ್ರದೇಶ ಅಂತ ನಾವು ಹೇಳ್ತೇವೆ. ಮಾನವ ನಿರ್ಮಿತ ಅರಣ್ಯ ಪ್ರದೇಶ ಯಾಕೆ ಹೇಳ್ತೇವೆ, ನಿಮಗೆ ಈ ಮಾಹಿತಿ ಹೇಳುವಾಗ ತಮಗೆ ಅದನ್ನು ಗಮನಕ್ಕೆ ತರ್ತೀನಿ ನಾನು. ಈ ಕರಾಡದೊಡ್ಡಿ ಫಾರೆಸ್ಟ್ ಏರಿಯಾದಲ್ಲಿ ಅಥವಾ ಅರಣ್ಯ ಏರಿಯಾದಲ್ಲಿ ಇದು ಆ್ಯಕ್ಚುಲಿ ಅರಣ್ಯ ಏರಿಯಾ ಅಲ್ಲ, ಇದು ಒಂದು ರೆವಿನ್ಯೂ ಲ್ಯಾಂಡ್. ಗಿಡ ಹಚ್ಚಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದು. ಅದು 543 ಎಕರೆ ಒಂದು ದೊಡ್ಡ ಗಾತ್ರದ ಒಂದು ಜಾಗ. ಈ ಜಾಗೆಯಲ್ಲಿ ನಾವು 67,000 ವಿವಿಧ ಸಸಿಗಳನ್ನು ಹಚ್ಚಿದ್ದೇವೆ. ಇದಕ್ಕೆ ಕಾರಣೀಭೂತರು ಯಾಕಪ್ಪ ಅಂತಂದರೆ ಡಾಕ್ಟರ್ MB ಭಟ್. ಯಾಕಂದರೆ KB ಆಲಮಟ್ಟಿ ಅರಣ್ಯ ವಿಭಾಗದಲ್ಲಿ ಅವರು ಈ ಒಂದು ಮಾನವ ನಿರ್ಮಾಣ ಕೈಗೊಂಡಿರುವಂಥ ಒಂದು ದೊಡ್ಡ ಒಂದು ಕಾರ್ಯ. ಇಲ್ಲಿ 543ಗೆ 67,000 ಮತ್ತು ಒಂದು 40ರಿಂದ 50 ವಿವಿಧ ಜಾತಿಯ ಸಸಿಗಳನ್ನು ನಾವು ಅರಣ್ಯ ವಿಭಾಗದವರು ಹಚ್ಚಿ ಇವತ್ತಿನ ಪೋಷಿಸುತ್ತಿದ್ದಾರೆ. ಕಳೆದ 8 ವರ್ಷಗಳಿಂದ 2017 ನವೆಂಬರ್ನಿಂದ ಶುರು ಆಗಿದ್ದು ಇಲ್ಲಿಯವರೆಗೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಭಾರತ ದೇಶದಲ್ಲಿ ಅತಿ ಮಾನವ ಅರಣ್ಯ ಪರಿಷತ್ತಲ್ಲಿ ಹನಿ ನೀರಾವರಿ ಯೋಜನೆಯೊಂದಿಗೆ ಈ ಗಿಡಗಳನ್ನು ಬೆಳೆಸುತ್ತಿದ್ದಾರೆ. ಮತ್ತು ಇಲ್ಲಿ ಪಕ್ಷಿಗಳ ಈ 567,000 ಗಿಡ ಹಚ್ಚುವುದರಿಂದ ಒಂದು ಜೀವ ವೈವಿಧ್ಯತೆಗೆ ಒಂದು ಕಾರಣವಾಗಿದೆ. ಅಂದರೆ ಪಕ್ಷಿಗಳು ಮತ್ತು ಸರೀಸೃಪಗಳು ಮತ್ತು ವಿವಿಧ ಜಾತಿಯ ಪ್ರಾಣಿಗಳು ಅಲ್ಲಿ ಬರೋದು ತಮ್ಮ ಅವಕ್ಕೆ ಒಂದು ಮನೆ ಮಾಡಿಕೊಟ್ಟಂಥ ಒಂದು ತಾಣವಾಗಿದೆ. ಈ 543 ಎಕರೆಯಲ್ಲಿ 67,000 ಗಿಡ ಹಚ್ಚಿದೆ. ಇದರಲ್ಲಿ ಒಂದಿಷ್ಟು ನಾವು ಒಂದು ಸ್ಟ್ರಾಟಜಿಕ್ ಆಗಿ ಪ್ಲಾಂಟೇಷನ್ ಮಾಡಿದೆ. ಸ್ಟ್ರಾಟಜಿಕ್ ಪ್ಲಾಂಟೇಷನ್ಸ್ ಅಂದರೆ ಹೆಂಗಪ್ಪ ಅಂತಂದರೆ, ಎಲ್ಲಿ ಈ ನೀರಿನ ಝರಿಗಳಿರ್ತಲ್ಲ, ಆ ಝರಿ ಸುತ್ತಮುತ್ತ ಬಿದಿರು ಗಿಡ ಹಚ್ಚುವುದು. ಆಮೇಲೆ ಒಳಗೆ ಸ್ವಲ್ಪ ಡೀಪ್ ಸೈಡ್ ಇದ್ದಲ್ಲಿ ಹಣ್ಣಿನ ಗಿಡ ಹಚ್ಚುವುದು. ಹಣ್ಣಿನ ಗಿಡ ಒಂದಿಷ್ಟು ಪ್ರಮುಖ ಪೇರು ಗಿಡ ಇರ್ಬೋದು, ಸೀತಾಫಲ ಗಿಡ ಇರ್ಬೋದು. ಯಾಕೆ ಹಚ್ಚಿದೆ ಅಂತಂದರೆ, ಈ ಪಕ್ಷಿಗಳಿಗೆ ಅವು ಆಹಾರಕ್ಕೆ ಅನುಗುಣವಾಗಲಿ. ಮತ್ತು ಈ ಬಿದಿರು ಗಿಡ ಏನಪ್ಪ ಅಂದರೆ, ಪಕ್ಷಿಗಳ ಒಂದು ಗೂಡನ್ನು ಕಟ್ಟುವಂಥ ಒಂದು ನೆರವಿಗಾಗಿ ಮಾಡಿದ್ವಿ. ನಿಮಗೆ ಇನ್ನೊಂದು ವಿಷಯ ಮಾಹಿತಿ ತರ್ತೀನಿ. ನಾನು ಒಂದು ಸಂಶೋಧನೆ ಪ್ರಕಾರ, ಒಂದು ರಿಸರ್ಚ್ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ 280 ವಿವಿಧ ಜಾತಿಯ ಪಕ್ಷಿಗಳಿವೆ. ಇದನ್ನು ನಾನು ಹೇಳಿದಲ್ಲ, ರಮೇಶ್ ದೇಸಾಯಿ ಅಂತೇಳಿ ವಿಜಯಪುರ ನಗರದ ಸರ್ಕಾರಿ ITI ಕಾಲೇಜಿಂದ ಒಬ್ಬರು ಪ್ರಾಂಶುಪಾಲರು ಅವರು ಹೇಳಿದರು ನಮಗೆ. ಇದು 2 ವರ್ಷದಿಂದ ಹೇಳಿದರು. 280 ಜಾತಿ ವಿವಿಧ ಪಕ್ಷಿಗಳು, 280, 290. ಬಟ್ 180 ವಿವಿಧ ಜಾತಿಯ ಪಕ್ಷಿಗಳನ್ನು ನೀವು ಬೂತ್ನಾಳ ಕೆರೆ ಹಿಂಬದಿಯಲ್ಲಿ ಏನು ನಾವು ಅರಣ್ಯ ನಿರ್ಮಿತ ಮಾಡಿದಲ್ಲ, ಆ ಅರಣ್ಯದಲ್ಲಿ ನೋಡ್ಬೋದು.
ಮತ್ತು ಈ ಅರಣ್ಯದ ಇನ್ನೊಂದು ಒಂದು ವಿಶಿಷ್ಟ ಏನಂದರೆ, ಈ ಕೋವಿಡ್ದಲ್ಲಿ ಎಲ್ಲರಿಗೂ ಒಂದು ಆಕ್ಸಿಜನ್ ಬಗ್ಗೆ ಎಷ್ಟು ಮಹತ್ವದ ಬಗ್ಗೆ ತಿಳಿದಿಲ್ಲ. ಆವಾಗ ಎಲ್ಲರಿಗೂ ಅನ್ನಿಸ್ತು, ಇಲ್ಲ ಡಾಕ್ಟರ್ ಎಂ ಬಿ ಪಾಟೀಲ್ ಮಾಡಿರೋದು ಭಾಳ ದೊಡ್ಡ ಕೆಲಸ ಅದು. ಯಾಕಂದರೆ ವಿಜಯಪುರಕ್ಕೆ ಒಂದು ಲಂಗ್ ಸ್ಪೇಸ್ ಕೊಟ್ಟರು, ಎಲ್ಲರಿಗೆ ಒಂದು ಉಸಿರಾಡುವಂಥ ಆಕ್ಸಿಜನ್ ಮಾಡಿಕೊಟ್ರು. ಆವಾಗ ನೋಡಿದ ನಾವು ವಿಜಯಪುರ ಸೈಕ್ಲಿಂಗ್ ಗ್ರೂಪ್ದವರಾಗಲಿ ಅಥವಾ ವಿವಿಧ ವಿಜಯಪುರ ನಾಗರಿಕರು ಈ ಈ ಈ ಕೆರಾಡ ದೊಡ್ಡ ಫಾರೆಸ್ಟಲ್ಲಿ ಬಂದು ಮಾರ್ನಿಂಗ್ ವಾಕ್ ಮಾಡೋದಲ್ಲಿ, ಈವ್ನಿಂಗ್ ವಾಕ್ ಮಾಡೋದಲ್ಲಿ ತಾವು ಬಂದು ಇಲ್ಲಿ ಈ ಅರಣ್ಯವನ್ನು ಒಂದು ಎಂಜಾಯ್ ಮಾಡುವಂಥಲ್ಲಿ ಒಂದು ನಾವು ನೋಡ್ತಿದ್ದೀವಿ. ಮತ್ತು ಸೈಕ್ಲಿಸ್ಟ್ ಅದು ಎಲ್ಲರೂ ಇಲ್ಲಿ ಬಂದು ಮುಂಜಾನೆ ಸೈಕ್ಲಿಂಗ್ ಮಾಡಿ ಹೋಗ್ತಾ ಇದ್ದಾರೆ. ಮತ್ತು ಈ ಸೈಕ್ಲಿಸ್ಟ್ ಮಾಡೋದಷ್ಟೇ ಅಲ್ಲ, ಸಾಕಷ್ಟು ವಿಜಯಪುರ ಸೈಕ್ಲಿಂಗ್ ಗ್ರೂಪ್ದವರು ಇದನ್ನು ರಾಜ್ಯಗಳಲ್ಲಿ ಮತ್ತು ರಾಷ್ಟ್ರಗಳಲ್ಲಿ ಈ ಕರಾಡ ದೊಡ್ಡಿಯ ಮಾನವ ನಿರ್ಮಿತ ಅರಣ್ಯ ಪ್ರದೇಶ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ಎಲ್ಲರಿಗೆ ಪಸರಿಸುತ್ತಿದ್ದಾರೆ. ಇನ್ನು ನಿಮಗೆ ಇನ್ನೊಂದು ಮಾಹಿತಿ ಹೇಳ್ಬೇಕಂದ್ರೆ, ಅತಿ ದೊಡ್ಡ ಒಂದು ಬ್ಲಾಕ್ ಪ್ಲಾಂಟೇಷನ್ ಅಂದರೆ ಅಥವಾ ಒಂದು ಈ ಸಸಿಯನ್ನು ನೆಡುವುದಲ್ಲಿ ಒಂದು ಅರಣ್ಯ ನಿರ್ಮಾಣ ಮಾಡೋದಾದ್ರೆ ಯಾವುದಪ್ಪ ಅಂದ್ರೆ ಮಮದಾಪುರ. ಇದು ವಿಜಯಪುರ ಜಿಲ್ಲೆಯಲ್ಲಿ ಬರುವುದು ಮತ್ತು ವಿಜಯಪುರ ತಾಲೂಕಲ್ಲಿ ಬರುವಂಥ ಮಮದಾಪುರದಲ್ಲಿ ನಮಗೆ ಸಿಗುವುದು ಕನಿಷ್ಠಪ್ಪ ಅಂತಂದ್ರೆ 1628 ಎಕರೆ ಜಾಗ. ಈ 1628 ಎಕರೆದಲ್ಲಿ ಜಾಗದಲ್ಲಿ ನೋಡಿದರೆ ಅರಣ್ಯ ಇಲಾಖೆದವರು ಸಸಿ ಅವಾಗ ಹಚ್ಚಿದ್ರು. ಬಟ್ ಬಂದು ಏನವ್ರಿಗೆ ಒಂದು ಪ್ರಬಲವಾದ ಸಮಸ್ಯೆ ಏನಪ್ಪ ಅಂದರೆ, ಅಲ್ಲಿ ಫಿರಂಗಿ ಜಾಲಿ ಮಾಡಿದೆ, ಬಿಜಾಪುರ ಜಾಲಿ ಇತ್ತು ನಮಗೆ. ಆ ಜಾಲಿಯನ್ನು ಆವರಿಸುತ್ತದು. ಅದು ಏನೋ ಅರಣ್ಯ ವಿಭಾಗದವರು ಒಂದು ಮುಂದಾಳತ್ವ ವಹಿಸಿ ಈ ಫಿರಂಗಿ ಜಾಲಿ ಮುಳ್ಳನ್ನು ತೆಗೆದು ಇವತ್ತಿಗೆ ನೋಡಬೇಕಾದ್ರೆ 1,50,000 ಗಿಡಗಳನ್ನು ಹಚ್ಚಿದ್ದಾರೆ. ಅವು ಹಚ್ಚಿದ ಗಿಡಗಳು ಎಷ್ಟು ಎತ್ತರ ಬೆಳೆದಲ್ಲ, ಅವು ಹಚ್ಚಿದ್ದು 1 ವರ್ಷ, 1.5 ವರ್ಷ, 2 ವರ್ಷದಲ್ಲಿ ಅಲ್ಲಿಯ ಮಣ್ಣಿನ ಫಲವತ್ತತೆ ಮತ್ತು ಅಲ್ಲಿಯ ನೀರಿನ ಸದ್ಬಳಕೆಯಿಂದ ಇವತ್ತಿನ ನೋಡುವ ಒಂದು ದಟ್ಟದಾದ ಕಾಡಾಗಿ ಹೊರಹೊಮ್ಮಿದೆ. ಮತ್ತು ಇನ್ನೊಂದು ಖುಷಿ ಅನ್ನಿಸ್ತದೆ, ಕರ್ನಾಟಕ ಸರ್ಕಾರವು ಈ ಅರಣ್ಯ ಪ್ರದೇಶಕ್ಕೆ ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜೀವ ವೈವಿಧ್ಯತೆಯ ತಾಣ ಎಂದು ಘೋಷಿಸಿದ್ದಾರೆ. ಆಮೇಲೆ ಈ ವರ್ಷ ಬಹುಶಃ ಅದು ಪೂರಾ ಪ್ಲಾಂಟೇಷನ್ ಮುಗಿಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದೇ ನಿಟ್ಟಿನಲ್ಲಿ ಪ್ರಾದೇಶಿಕ ಅರಣ್ಯ ಇಲಾಖೆಯವರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಆ ಅರಣ್ಯವನ್ನು ಇಲ್ಲಿಗೆ ಒಂದು ದಟ್ಟ ಅರಣ್ಯವಾಗಿ ಮಾಡಿದ್ದಾರೆ. ಈ ಅರಣ್ಯದ ಮಾಡಿದಕ್ಕೋಸ್ಕರ ನೀವು ನೋಡಬೇಕು, ಜೀವ ವೈವಿಧ್ಯತೆಗೆ ಒಂದು ತಾಣವಾಗಿ ಮತ್ತು ಸಾಕಷ್ಟು ಪಕ್ಷಿ ಪ್ರಾಣಿಗಳು ಮತ್ತು ಸರೀಸೃಪಗಳು ಆಶ್ರಯವನ್ನು ಸಿಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ.